ಅಯ್ಯಯ್ಯೋ ಎಂತ ಡ್ಯಾನ್ಸ್ ಮಾಡ್ಬಿಡ್ತಲ್ಲಪ್ಪ. ಇನ್ನೊಂದ್ಸರಿ ಮಾಡೋ. ದೋಸೆ ಜೊತೆಗೆ ಮಶ್ರೂಮ್ದು ಒಂದು ಪಲ್ಯ ಅಂತ ಹೇಳ್ಬೋದು, ಗುಜ್ಜು. ವಾಷಿಂಗ್ ಮಿಷಿನ್ಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ಒಳ್ಳೆ ಕತೆ ಆಯಿತು. ಇದಾನಾದರೆ ಏನೋ ಪ್ರಾಬ್ಲಮ್ ಆಗ್ತಿದೆ, ಏನಂತ ನೋಡ್ತಾ ಇತ್ತಲ್ಲ. ಹೆಂಗೆ ಸೌಂಡ್ ಬರ್ತಾಯಿದೆ. ಲಾಕು ಓಪನ್ ಆಗ್ತಿಲ್ಲ. ಯೂನಿಫಾರ್ಮ್ ತಗೊಂಡು ಆಚೆ ಹಾರಾಕೋಣ ಅಂದರೆ ಚೆನ್ನಾಗಿಲ್ವಾ ಅಣಬೆ ಗೊಜ್ಜು ಪಾಪು? ಮಟನ್ ಸಾಂಬಾರು ಥರನೇ ಮಾಡಿದ್ದೀನಪ್ಪ, ಚೆನ್ನಾಗಿಲ್ವಾ? ಖಾರಕ್ಕೆಲ್ಲ ಇವಾಗ ಇಷ್ಟು ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಬ್ಲ್ಯಾಕು ಮತ್ತು ಗೋಲ್ಡನ್ ಮಾಡಿಬಿಟ್ಟಿದ್ದೀನಿ. ಸೊ ಬೇಗ ಒಂದಷ್ಟು ಐಟಮ್ಸು ಎಲ್ಲ ಮುಗೀತು ಇದು. ಸೊ ಇನ್ನೂ ಒಂದಷ್ಟು ಮಾಡೋ ಐಟಮ್ಸ್ ಎಲ್ಲ ಇದ್ದಾವೆ. ಪೇಂಟಿಂಗ್ ಐಟಮ್ಸ್ ಎಲ್ಲ ಉಲ್ಟಾ ಪಲ್ಟೆ ಇಟ್ಟಿದ್ದೀನಿ. ఏదోడప్ప టైం ఆయితో పాపు ఏదోడ కళ్ళర్ బాగుంది ఏదో 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 ಟೈಮ್ ಆಗ್ಬಿಟ್ಟದೆ ಎದೋಳು 7:30 ಏದೋ ಕತ್ತೆ ಮರಿ ಬಾ 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 ಅಲ್ಲಿ ಮನೆ ಕೆಲ್ಸಕ್ಕೆ ಬರ್ತಾರೆ ಅಂತ ದಿನ 5:45 6 ಗಂಟೆ ಒಳಗೆ ಎದ್ದು ಟೈಮ್ ಆಗ್ಬಿಟ್ಟು ನಾನು ಮತ್ತೆ ಅಷ್ಟೊತ್ತಿಗೆ ಹೇಳ್ತಿದ್ದು ನಿನ್ನ ಸೋಂಬೇರಿ ಥರ ಮಲ್ಕೊಳಕ್ಕೆ ಬಿಟ್ಟಿದ್ರೆ ನೀನು ಇನ್ನು ಮಲ್ಕೊಂಡಿದ್ದೆ ಏದೋ 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 ಗುಳು 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 ಏನೋ 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 ಟೈಮ್ ಆಗ್ಬಿಟ್ಟದೆ ಎದ್ದು ಬಾ ಪ್ಲೀಸ್ ಬಾ. ನೀನು ಎದ್ದು ಬ್ರಷ್ ಮಾಡಿ ಸ್ನಾನ ಮಾಡಿ ಟಿಫನ್ ಮಾಡೋ ಹೊತ್ತಿಗೆ ಲೇಟ್ ಆಗ್ತದೆ. ಬಾ ಅರ್ಧ ಗಂಟೆ ತಿಂತೀಯ. ಟಿಫನು ಅಣಬೆ ಗೊಜ್ಜು ಮಾಡಿಸಿದ್ದೀನಿ, ದೋಸೆ ಉಯ್ಕೊತೀನಿ ನಾನೇ ಬಿಡಿ ಅಂತ ಕಳಿಸ್ತೆ ಅವ್ರನ್ನ. ಬಾ ಇವಾಗ ದೋಸೆ ಮಾಡೋದು ಬಾ, ಬೇಗ ಬಾ, ಬೇಗ ಮಾಡು. ಏನು ಬೇಗ ಮಾಡಬೇಕು? ನೀನು ಫಸ್ಟ್ ಎದ್ಬಿಟ್ಟು ರೆಡಿ ಆದರೆ ತಾನೇ ಬಿಸಿ ದೋಸೆ ಹಾಕೋಕ್ಕಾಗೋದು. ಇನ್ನೇನು ಆರಾಗಿರೋ ತಿಂತಾರ ಇದಾ ಬಾ ಇದು. ಟೈಮ್ ಆಗೋದು ಬಾರೋ. ಪುಟ್ಟು ನೀನು ಹೇಳಿರ್ತಾರೆ ತುಪ್ಪ ಹಾಕಿದ್ದೀನಿ ಬಾ ಇಲ್ಲಿ ಬೇಗ ಬಾ. ಚೆನ್ನಾಗಿಲ್ವಾ ಅಣಬೆ ಗೊಜ್ಜು ಪಾಪು? ಮಟನ್ ಸಾಂಬಾರು ಥರನೇ ಮಾಡಿದ್ದೀನಪ್ಪ, ಚೆನ್ನಾಗಿಲ್ವಾ? ಖಾರಕ್ಕೆಲ್ಲ ನಾನೇ ಇಟ್ಕೊಟ್ಟು ಅವ್ರಿಗೆ ಹೇಳಿದ್ದು, ಯಾಕಂದರೆ ಅವ್ರಿಗೆ ಇನ್ನೂ ನಮ್ಮ ಥರ ಇದು ಗೊತ್ತಿಲ್ವಲ್ಲ, ಹೇಳ್ಕೊಟ್ರೆ ಮಾಡ್ತಾವ್ರೆ. ಆದರೂ ನಮ್ಮ ಹೊಲದಲ್ಲಿ ಬೆಳೆಯೋದು ಅಂದರೆ ಮಳೆಗಾಲದಲ್ಲಿ ಬರುತ್ತೆ ಅಣಬೆ, ಆ ಥರ ಟೇಸ್ಟ್ ಬರಲ್ಲ ಇದು. ಬಟ್ ಆದರೂ ಓಕೆ, ಬೆಂಗಳೂರಲ್ಲಿ ಇದಾದ್ರೂ ಸಿಗುತ್ತಲ್ಲ ಅಂದ್ಕೊಂಡು ತಿನ್ಬೇಕಷ್ಟೆ, ವಿಧಿ ಇಲ್ಲದೆ. ತುಂಬ ದಿನಗಳಿಂದ ಅನ್ಕೊತಾ ಇದೆ ಅಣಬೆ ಸಾಂಬಾರು ಮಾಡಬೇಕಂತ. ಗೊಜ್ಜು ಥರ ಮಾಡಿದ್ದೀವಿ. ಇದು ಮುದ್ದೆಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ, ಚಪಾತಿಗಾಗುತ್ತೆ ಮತ್ತು ದೋಸೆಗೂ ಆಗುತ್ತೆ. ಸೊ ನಾನಿವಾಗ ದೋಸೆಗೆ ಮಾಡಿರೋವಂಥದ್ದು. ನಾನು ಪೂರಿ ಚಟ್ನಿ ಮಾಡು ಅಂತ ಹೇಳಿದ್ದೆ. ನಾನು ಹೆಂಗೂ ನೈಟಿಗೂ ಸಾಂಬಾರು ಆಗುತ್ತೆ. ಇದನ್ನೇ ಸ್ವಲ್ಪ ಬಿಸಿನೀರು ಹಾಕೊಂಡು ಕುದಿಸ್ಕೊಂಡು ಇಟ್ಕೊಂಡ್ರೆ ಇದೇ ಸಾಂಬಾರು ಆಗಿಬಿಡುತ್ತೆ. ಸೊ ಮುದ್ದೆಗೆ ಟೆನ್ಷನ್ ಇರೋಲ್ಲ ಅಂದ್ಬಿಟ್ಟು ಒಂದೇ ಸಾರಿ ಸಾಂಬಾರು ಮಾಡಿಸ್ಬಿಟ್ಟೆ. ನಾಳೆ ಬೆಳಗ್ಗೆ ಟಿಫನ್ಗೆ ಏನಾದ್ರು ಮಾಡ್ಕೋಬೇಕಾಗುತ್ತೆ. ಇದೇ ಸಾಂಬಾರು ಇದ್ದರೆ ಏನು ಸುಮ್ಮನೆ ಯಾವಾಗಲೂ ಸಾಂಬಾರು ಇದೆಲ್ಲ ಮಾಡೋದಕ್ಕೆ ತುಂಬ ಇದಾಗುತ್ತಪ್ಪ, ಟೈಮು ಬೇಕು, ಖರ್ಚು ಆಗುತ್ತೆ. ಸುಮ್ಮನೆ ಯಾಕೆ ಇರೋದನ್ನ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ಟೈಮ್ ಆಯ್ತು ನಡಿಯೋ. ಸೌತೆಕಾಯಿ ಹಾಕಿದ್ದೀನಿ ನಡಿ. ಜಿಪ್ಪಾಕು ಬೇಕಾ ಟೈಮ್ ಆಯ್ತು. ದೋಸೆ ಜೊತೆಗೆ ಮಶ್ರೂಮ್ದು ಒಂದು ಪಲ್ಯ ಅಂತ ಹೇಳ್ಬೋದು, ಗುಜ್ಜು.
ಮಟನ್ ಸಾಂಬಾರಿಗೆ ಏನು ರುಬ್ತೀವೋ ಚಿಕನ್ ಸಾಂಬಾರಿಗೆ ಅದೇ ಥರ ರುಬ್ಬಿ ಹಾಕಿ ಮಾಡಿರೋವಂಥದ್ದು. ಮಣಿಗಳೆಲ್ಲ ಪೋಣಿಸ್ಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ. ಪೇಂಟು ಎಲ್ಲ ತಗೊಂಡು ಬಂದೆ. ನೋಡಿದ್ರೆ ಪೇಂಟ್ ಬ್ರಷೇ ಕಾಣಿಸ್ತಾ ಇಲ್ಲ. ಹುಡುಕಿ ಸಾಕಾಯ್ತು. ಯಾವ ಮೂಲೆಯಲ್ಲಿ ಹಚ್ತಿದ್ದೀನೋ ಗೊತ್ತಿಲ್ಲ. ಅಯ್ಯೋ ಹೋಗತ್ತಾಗಿ ಅದನ್ನು ತಂದು ಇದನ್ನು ತಂದು ಇಂಟ್ರೆಸ್ಟೇ ಹೋಗ್ಬಿಡುತ್ತೆ ಲಾಸ್ಟಿಗೆ. ಪೇಂಟ್ ಮಾಡೋ ಇಂಟ್ರೆಸ್ಟ್ ಎಲ್ಲೆಲ್ಲಿ ಬಿದ್ದವೋ ಇವಾಗ ಅದ್ರಲ್ಲಿ ಹುಡುಕ್ಬೇಕಾ. ಆ ಕಡೆ ಎಲ್ಲೋ ಕಬೋರ್ಡೆಲ್ಲ ಐತೆ ಅಲ್ಲಿ ಹುಡುಕ್ಬೇಕಾ. ಆಮೇಲೆ ಸ್ಟ್ಯಾಂಡಲ್ಲಿ ಇಟ್ಟಿರ್ತಿದ್ದೆ ಅದರಲ್ಲೂ ಇಲ್ಲ. ಅಯ್ಯೋ ಹೋಗತ್ತಾಗಿ ಏನು ಮಾಡೋಕ್ಕೆ ಗೊತ್ತಾಯ್ತಲ್ಲ. ಪೇಂಟ್ ಕ್ಲೋಸ್ ಮಾಡಿಡ್ತೀನಿ, ಒಣಗೋಗುತ್ತೆ. ನಮಗೆ ಕಷ್ಟ ಆಯ್ತೈತೆ ಮಾಡೋಕ್ಕೆ. ನಿನ್ನ ಕೈಲೇ ಮಾಡಿಸ್ಬೇಕಲ್ಲ ಒಂಚೂರು. ಕೊಡು, ನಾನೇ ಮಾಡ್ತೀನಿ. ಬಿಡಪ್ಪ. ನಾನೇ ಮಾಡ್ತೀನಿ, ಕೊಡು. ಅಲ್ಲಿ ಕಾಫಿ ಇಟ್ಟಿದ್ದೆ ತಗೊಂಡ್ಬರಲ್ಲ. ಇಲ್ಲ, ಬಿಸಿಗಿಕ್ಕಿದೆ ಹಂಗೆ. ಬಿಸಿ ಹಂಗೆ ಹಾಲಿಕ್ಕಿದ್ಯಾ ಮತ್ತೆ? ಇದು ಕಾಫಿ ಅಂತೆ. ತಗೋ ಮಮ್ಮಿ, ಕಾಫಿ ಕುಡಿ. ಏನೋ ಮಾಡ್ಕೊಂಡಿರ್ತಾರೆ. ಕಾಫಿ ಕುಡಿ ಈ ಎತ್ತ ಬಂದ್ಬಿಟ್ರೆ. ಹಾಡು ಹೇಳ್ತಾ ಇದೆಯಲ್ಲಪ್ಪ. ಆಯ್ತು ಬಿಡಪ್ಪ, ನೀನು ತೋರ್ಸಲ್ಲ. ಏನಪ್ಪ ಇದು ಡ್ಯಾನ್ಸು? ದೂರಕ್ಕೆ ಹೋಗು, ಕಾಣಿಸಲ್ಲ. ಇವಾಗ ಇಷ್ಟು ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದೆ. ಬ್ಲ್ಯಾಕು ಮತ್ತು ಗೋಲ್ಡನ್ ಮಾಡಿಬಿಟ್ಟಿದ್ದೀನಿ. ಸೊ ಬೇಗ ಒಂದಷ್ಟು ಐಟಮ್ಸು ಎಲ್ಲ ಮುಗೀತು ಇದು. ಸೊ ಇನ್ನೂ ಒಂದಷ್ಟು ಮಾಡೋ ಐಟಮ್ಸ್ ಎಲ್ಲ ಇದ್ದಾವೆ. ಪೇಂಟಿಂಗ್ ಐಟಮ್ಸ್ ಎಲ್ಲ ಉಲ್ಟಾಪಟ್ಟೆ ಇಟ್ಟಿದ್ದೀನಿ. ಟೇಬಲ್ ತುಂಬ ಅಂಟ್ಕೊಬಿಟ್ಟಿದ್ದೀನಿ ಫುಲ್ಲು. ಇಲ್ಲಿ ರೆಡಿಯಾಗಿರೋ ಐಟಮ್ಸ್ ಇದ್ದಾವೆ, ಅದ್ರ ಕೆಳಗಡೆ ರೆಡಿಯಾಗಿರೋ ಐಟಮ್ಸು. ಸೊ ಅದ್ರ ಜೊತೆಗೆ ಇಲ್ಲಿ ಪೂರ್ವ ಏನೇನೋ ಎತ್ತಿಡ್ತಾವನೆ. ಅಯ್ಯಯ್ಯೋ ಎತ್ತ ಡ್ಯಾನ್ಸ್ ಮಾಡ್ಬಿಡ್ತಲ್ಲಪ್ಪ. ಇನ್ನೊಂದ್ಸರಿ ಮಾಡೋ. ಎಲ್ಲಿತ್ತು ಡ್ಯಾನ್ಸು? ಎಲ್ಲಿತ್ತು? ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡ್ದ? ಅಯ್ಯೋ ಒಳ್ಳೆ ಡ್ಯಾನ್ಸು. ಮಮ್ಮಿ ನೋಡಿ ನಾನು ಕಿತ್ಕೊಂಡು ಹಾಕೋಬಿಟ್ಟೈತೆ. ಇವನ್ ಬೇಕು ಅಂತ ಹಾಕಿರೋದು. ಇದನ್ನ ಹಾಕೊಂಡು ಹೋದ್ರೆ ಯಾರು ಏನಂತ ನಮ್ಮನ್ನ. ಇದನ್ನ ಮಾಡು. ಅಯ್ಯೋ ಪೂರಿ ಆಯ್ತಾ? ನಂಗೆ ಬೇಡಪ್ಪ. ಬಲ್ವಂತ ಹೋಗಿ ಹಾಕಿಸ್ಬಿಟ್ಟು ನನಗೆ ಆಟ ಆಡಿಸ್ತಾವ್ರೆ. ಮಮ್ಮಿ ನಾನು ಕಿತ್ಕೊಬಿಟ್ಟಿ. ಸುಮ್ಮನೆ ಕುತ್ಕೋ. ಯಾರು ಚಿಕ್ಕ ಮಕ್ಳು ಹಾಕಳಕ್ ನಂಗೆ ತಲೆ ಕೆಟ್ಟೈತೆ. ಇರ್ಕ ಹೆಂಗಿತ್ತು? ಫಸ್ಟ್ ಟೈಮ್ ಮಾಡಿರೋದು ಅನ್ಕೋತೀನಿ ನಾನು. ಏನ ಇದು ಪೇಂಟಿಂಗ್ ಇದು ಇವಾಗ ನೀನು ನೋಡ್ತಾ ಇರೋದಪ್ಪ. ನಾನು ಯಾವತ್ತಿನ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ನಿನಗೆ? ಗೊತ್ತಿಲ್ಲ. ನಾನು ಇವತ್ತು ಪೇಂಟಿಂಗ್ ಮಾಡಿದ್ದೀನಿ ಬೀಡ್ಸು. ಎಲ್ಲಿ ಮಮ್ಮಿ ನಾನು ನೀನು ಪೇಂಟ್ ಮಾಡಿದ್ದು ಎಲ್ಲ ಐತೋ ಕಾಣೆ. ಹೆಂಗ್ ಗೊತ್ತಾ? ಗ್ಲೌಸ್ ಹಾಕೋಬಿಟ್ಟು ಇಲ್ಲಿ ಪೇಂಟ್ ಮೊಳ್ಕೊಬಿಟ್ಟು ಹಿಂಗೆ ಎಳಿತಾ ಇದ್ದೆ. ಅದು ಪೇಂಟ್ ಹಾಕ್ತಾ ಹೋಯ್ತಿತ್ತು. ಎಷ್ಟು ಈಸಿ ಪೇಂಟಿಂಗ್ ಅಲ್ವಾ ಅದು? ಪೇಂಟಿಂಗ್ ಮಾಡಿಬಿಟ್ರೆ ಅಷ್ಟೇ. ಮತ್ತೆ ಗೋವಿಂದ ಅಂತ. ಸರಿ ಬಾ, ಅಡುಗೆ ಮಾಡಕ್ಕೆ ಹೋಗ್ಬೇಕು. ಟೈಮ್ ಆಗೈತೆ. ಇನ್ನು ಪೇಂಟಿಂಗ್ ಇದೆಲ್ಲ ಐಟಮ್ಸ್ ಹಂಗೆ. ಅದು ಸರಿ, ಇದು ಇನ್ನೊಂದು ಇತ್ತಲ್ಲ, ಏನಾಯ್ತು ಇದು? ಗೊತ್ತಿಲ್ಲ. ಏನಾಯ್ತು? ದೇವರೇ ದೇವರೇ ಹಿಂದಿನ ಊರಿನ ಒಳೆ. ಹೌದೌದು. ಸುಮ್ಮನೆ ಇರು, ಸಾಂಗ್ ಹೇಳ್ಬೇಕಾರೆ ನಾನು. ದೇವರೇ ಸರಿ. ದೇವರೇ ದೇವರೇ ಇಳು ಚಂದಿರನ ಕೊನೆಬಗಳೇ. ದೇವರೇ ದೇವರೇ ಹಿಂದಿನ ಊರಿನ ಒಳೆ. ಹಿಂದಿನ ಊರು ಅಂದ್ರೆ ಹಿಂದಿನ ಊರಿನ ಒಳೆ. ಇಂದಿರಾ ಅಲ್ಲ, ಇಂದ್ರ ಅಲ್ಲ, ಹಿಂದಿನವ ಊರಿನ ಇಂದಿರವ ಅಲ್ಲಪ್ಪ. ಅದು ಇಂದಿರನ ಊರಿನ ಒಳೆ ಅಂದ್ರೆ ಇಂದ್ರ ಅಂತ ದೇವ್ರ ಹೆಸರು. ದೇವ್ರ ಹೆಸರಲ್ಲ, ಇಂದ್ರ. ಇಂದ್ರ ಅಂತ ಹೇಳಿದ್ರೆ ದೇವ್ರ ಹೆಸರು. ಹೌದಾ? ಸರ್ಚ್ ಮಾಡಂತ ಗೂಗಲ್ ಅಲ್ಲಿ. ತಿನ್ನ. ಈಗ ಬಂದದ, ಅದು ಎಲ್ಲೋಗಿತ್ತು? ಗುಡ್ಸು ಬೇಗ ಗುಡ್ಸ್ಕೊ. ಈಚೆಗೆಲ್ಲ ಅಪ್ಪ. ಆಯ್ತಪ್ಪ, ಗುಡ್ಸ್ಕೊ ಬಾರಪ್ಪ. ಟೈಮ್ ಆಗದ್ ಮನೆ ಕಳನ.
ಚಿಕ್ಕ ಪುಟ್ಟದ್ದು ಯಾವುದೂ ಇಲ್ವಾ ಬೇರೆ? ಈ ಮೋಲ್ಡ್ ಹಿಂದಕ್ಕೆ ತಳ್ಬಿಡು, ಈ ಕಾಟನ್ ಬಾಕ್ಸ್ ಹಿಂದಕ್ಕೆ ತಳ್ಬಿಡು. ಕಾಲ ಒದಿಬಾರ್ದು, ಗಣೇಶ ಮೋಲ್ಡ್ ಅದ್ರೊಳಗಡೆ ಇರೋದು. ಬೇಡ ಬೇಡ ನೋಡು, ಇವಾಗ ನೋಡೋಕ್ಕೆಲ್ಲ ಟೈಮ್ ಇಲ್ಲ, ಅರ್ಥ ಮಾಡ್ಕೋ. ಸೂಟ್ ಕೇಸೆಲ್ಲ ಇಕ್ಕಿದಾಯ್ತಲ್ವಾ, ಜ್ಯುವೆಲರಿ ಇದೆ. ಇಲ್ಲೆಲ್ಲ ಐಟಮು ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗಲ್ಲ. ಸೂಟ್ ಕೇಸ್ ಇಟ್ಕೊಂಡ್ರೆ ಇನ್ನೂ ಜಾಗ ಸಾಕಾಗಲ್ಲ, ಅದಕ್ಕೆ ನಾನು ಎಲ್ಲ ಒಳಗಡೆ ಇಕ್ಕಿಸಿದ್ದು. ಇವಾಗ ಚಿಲ್ಲರೆ ಐಟಮ್ಸ್ ಎಲ್ಲ ತೆಗಿಸಿ. ಕ್ಯಾಪ್ ಐತೆ, ಅಲ್ಲೆಲ್ಲೋ ಐತೆ. ಚಾಪೆ ನಿಂಗೆ ಕೂತ್ಕೊಳ್ಳೋಕ್ಕಲ್ಲ, ಜ್ಯುವೆಲರಿ ಫೋಟೋ ತೆಗಿಯೋಕ್ಕೆ. ನಾನಿವಾಗ ತೆಗಿತಾ ಇಲ್ಲ ಅಷ್ಟೇ, ಹಂಗೆ ಇಡು. ಅದೆಲ್ಲ ಇದ್ರಲ್ಲಿ ತಂದಿದ್ದು. ಈಗ ಅಲ್ಲೇನು ಅದೇನು ಕರ ಎಮರ್ಜೆನ್ಸಿ ಬೇಕಾಗ್ತದಲ್ಲ ಮೇಡಮ್. ಇದರಲ್ಲಿ 2 ಜ್ಯುವೆಲರಿ ಐತೆ, ತಕೋ. ಮಿಸ್ಸಾಗಿ ಹಾಕ್ಬಿಟ್ಟಿದ್ದೀನಿ. ಅವ್ರ್ಯಾರು ಆಲ್ಟ್ರೇಷನ್ ಕೇಳಿದ್ರು. ಸರಿ ಬಿಡು, ಹಂಗೆ ಇಲ್ಲ, ಆಮೇಲೆ ಎತ್ಕೊತೀನಿ. ಸರಿ, ಇವಾಗ ಟೈಮ್ ಆಗಿದೆ, ಬಾ ಬಟ್ಟೆ ಒಣಗಾಕನ. ಇಬ್ರು ಬಟ್ಟೆ ಒಣಗಾಕನ, ಬಾ ಬೇಗ. ಅಲ್ಲೇ ಇಟ್ಕೊ, ನಿಮ್ಗೆ ಜ್ಞಾಪನ ಬರುತ್ತೆ. ಇದ್ರೊಳಗಡೆ ಇಟ್ಕೊ. ಸರಿ, ಅದು ವೇಸ್ಟಪ್ಪ, ಹಾಕ್ಬೇಡ, ಇಕ್ಬೇಡ, ಅದೇನು ಬೇಡ. ಕವರ್ ಐತು. ಕೂಲ್ ಟೀ ಶರ್ಟು. ಅಯ್ಯೋ ಸರಿ, 15 ಮೇಲೆ ಏನು ಇಡಬೇಡ. ಇಲ್ಲಿ ನಂಗೆ ವೀಲ್ ಚೇರ್ ಓಡಾಡೋಕ್ಕೆ ಜಾಗ ಆಗಲ್ಲ. ಎಲ್ಲ ಹಾಕ್ಬಿಡು ಅದ್ರೊಳಗಡೆ. ಬೈಲಿ ತೊಗೊಂಡೋಗಲ್ಲಿ ಇಟ್ಬಿಡು, ಆಮೇಲೆ ನಾಳೆ ಕ್ಲೀನ್ ಮಾಡ್ಕೊತೀನಿ ನಾನು. ಏನದು? ಆಯ್ತು ಬೈಲಿ, ಇವನ್ನೆಲ್ಲ ತುಂಬ್ಕೊಬಿಡು. ಜ್ಯುವೆಲರಿ ಮಾಡೋ ಅಂಥ ಐಟಮ್ಸ್ ಇವೆಲ್ಲ ತುಂಬ್ಕೊಳಕ್ಕೆ ಟೇಬಲ್ ಮೇಲೆ ಇಡು, ಕ್ಲೀನ್ ಮಾಡ್ಕೊತೀನಿ ನಾಳೆ. ಇದು ಬಟ್ಟೆದು ಲಾಕು ಓಪನ್ ಆಗ್ತಿಲ್ಲ, ಮತ್ತು ವಾಶು ಆಗ್ತಿಲ್ಲ. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಾ ಇಲ್ಲ. ವಾಷಿಂಗ್ ಮಿಷಿನ್ಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ಒಳ್ಳೆ ಕಥೆ ಆಯಿತು. ಇದಾನಾದರೆ ಏನೋ ಪ್ರಾಬ್ಲಮ್ ಆಗ್ತಿದೆ, ಏನಂತ ನೋಡ್ತಾ ಇತ್ತಲ್ಲ. ಹೆಂಗೆ ಸೌಂಡ್ ಬರ್ತಾಯಿದೆ. ಲಾಕು ಓಪನ್ ಆಗ್ತಿಲ್ಲ. ಯೂನಿಫಾರ್ಮ್ ತಗೊಂಡು ಆಚೆ ಹಾರಾಕೋಣ ಅಂದರೆ ಏನಪ್ಪ ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ. ನೀನು ಕೆಟ್ಟೋಗಿದೆಯೋ ಏನೋ ಒಂದು ಬರ್ತಾ ಇದ್ದಿಲ್ಲ. ಪೂರಿ, ನೀನು ಯೂನಿಫಾರ್ಮ್ ಕತೆ ಮುಗೀತು ಬಿಡು. ಬೆಳಗ್ಗೆ ಯೂನಿಫಾರ್ಮ್ ಹಾಕೊಂಡು ಹೋಗೋಕ್ಕಾಗಲ್ಲ. ಹೆಂಗಾರ ಮಾಡ್ಕೊ. ನಾನು ಹೇಳ್ತಾನೆ ಇಷ್ಟೊತ್ತಲ್ಲಿ ಹಾಕೋದು ಬೇಡ ಅಂತ. ಟೈಮ್ 11:15 ಆಯಿತು. ನಿನ್ನಿಂದ ಆಡ್ಕೊಂಡು ಆಗಲೇ ಟೈಮ್ ಆಗೈತೆ ನೋಡೋದು. ತಿರ್ಗಿ ಅದೇ ಥರ ಸೌಂಡ್ ಬರ್ತಾಯಿತ್ತು. ಆಗಲ್ಲ. ನಾಳೆ ಎಲ್ಲಿ ಕುಡಿತೈತಿ? ಇಡು ನೀರನ್ನ ಬೌಲ್. ಯಾವ ಸಾಂಬಾರು? ಗ್ರೇವಿನಾ? ನೀರಿಡು.